ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಯೋಕೆ ಹೋಗ್ತಾ ಇದ್ದೀವಿ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಓಕೆನಾ, ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ನಮ್ಮ ಮಾರ್ಕೆಟ್ ಇವಾಗ ಲೈವ್ ಓಡ್ತಿದೆ. ಆ್ಯಕ್ಚುಲಿ ನೋಡ್ಬೋದು ನೀವು, ಮಾರ್ಕೆಟ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಓಕೆ, ಬಟ್ ಏನಂದರೆ ಇವತ್ತು ನನಗೆ ಸರಿಗೆ ಟ್ರೇಡ್ ಆಪರ್ಚುನಿಟೀಸ್ ನಮಗೆ ಸರಿಗೆ ಸಿಕ್ಕಿಲ್ಲ. ಐ ವಾಸ್ ಲುಕಿಂಗ್ ಅಪ್ ಫ್ರಮ್ ದಿಸ್ ಲೆವೆಲ್, ಈ ಲೆವೆಲ್ ಇಲ್ಲ, ಈ ಲೆವೆಲ್ನಲ್ಲಿ ನಾನು ಟ್ರೇಡ್ ಓಡ್ತಿದ್ದೆ. ಬಾಕಿ ಇಲ್ಲೇ ನಾನು ಲೆವೆಲ್ಸ್ ಹಾಕ್ಕೊಂಡಿದ್ದೀನಲ್ಲ, ದೀಸ್ ಲೆವೆಲ್ಸ್ ಆರ್ ಡ್ರಾನ್ ಬಿಕಾಸ್ ಆಫ್ ಆಪ್ಷನ್ ಚೇನ್ ನಾನು ಯೂಸ್ ಮಾಡ್ಕೊಂಡು ಈ ರೀತಿ ಲೆವೆಲ್ಸ್ನ ಡ್ರಾ ಮಾಡಿಕೊಂಡೆ. ಬೆಳಗ್ಗೆ 9:15 ಹಾಕೊಂಡೆ. ಆಬ್ವಿಯಸ್ಲಿ ಈ ಲೈನ್ನ ಟಚ್ ಆದಮೇಲೆ ಇಲ್ಲಿ ಬೌನ್ಸ್ ಆಯಿತು, ಇಲ್ಲಿಗೆ ಟಚ್ ಆಗಿ ಇಲ್ಲಿ ತನಕ ಮೇಲ್ಗಡೆ ಆಯಿತು. ಒನ್ಸ್ ಈ ಲೈನ್ ಕ್ರಾಸ್ ಮಾಡಿದ್ಮೇಲೆ ಪ್ರೈಸ್ಗೆ ಅನಿಸ್ತು ಅದು ಮಹಾಪಾಪ ಮಾಡಿಬಿಟ್ಟಿದ್ದೀನಿ ನಾನು, ಮನೋಜ್ ಹಾಕಿರೋ ಲೈನ್ನೇ ನಾನು ಕ್ರಾಸ್ ಮಾಡಬಾರ್ದು ಅಂತ. ಸೊ ವಾಪಸ್ ಇಲ್ಲಿಗೆ ತಿರ್ಕೊಂಬಂದು ಆ್ಯಂಡ್ ವಾಪಸ್ ಬಂದು ಮತ್ತೆ ಇಲ್ಲಿಗೆ ಹೋಯಿತು ಆ್ಯಂಡ್ ಅಗೇನ್ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಿದೆ. ಐ ಆಮ್ ಲುಕಿಂಗ್ ಸಮ್ ವೇ ಟ್ರೇಡ್ ಹಿಯರ್ ಆರ್ ದಿಸ್ ಪಾಯಿಂಟ್, ಇಲ್ಲಿಂದ ಮೇಲ್ಗಡೆಗೆ ಅವ್ರು ಇಲ್ಲಿಂದ ಮೇಲ್ಗಡೆಗೆ ಸಪೋರ್ಟಿಂದ ನಾವು ನೋಡಬೇಕು. ಓಕೆ, ದಿಸ್ ಇಸ್ ಸಪೋರ್ಟ್ ಆ್ಯಂಡ್ ದಿಸ್ ಇಸ್ ಸಪೋರ್ಟ್ -1. ಓಕೆ, ಬಾಕಿ ಇದೆಲ್ಲ ಕಾನ್ಸೆಪ್ಟ್ ಬೇಡ, ದೀಸ್ ಆರ್ ಆಲ್ ಆಪ್ಷನ್ ಚೇನ್ ಕಾನ್ಸೆಪ್ಟ್ಸ್. ನಿಮಗೆ ಇವಾಗ ನಾನು ಏನಕ್ಕೆ ಕೇಳ್ಕೊಡ್ತಾ ಇದ್ದೀನಿ. ಸೊ ಆಪ್ಷನ್ ಚೇನ್ ನೋಡಿಕೊಂಡು ನಾನು ಇಲ್ಲಿ ಏನು ಟ್ರೇಡ್ ಮಾಡ್ತೀನಿ. ಸೊ ದಿಸ್ ಇಸ್ ಆಲ್ ಆಪ್ಷನ್ ಚೇನ್. ನಾವು ಯಾವ ಥರ ಚಾರ್ಟ್ ಯೂಸ್ ಮಾಡಲ್ಲ. ಬಾಕಿ ಇದನ್ನೆಲ್ಲ ಮರ್ತ್ಬಿಟ್ಟು ನಾವು ಆ್ಯಕ್ಚುಲಿ ಇವತ್ತು ನಮ್ಮ ಟಾಪಿಕ್ ಬಗ್ಗೆ ಬರೋಣ. ಬಿಕಾಸ್ ನಾವಿಲ್ಲಿ ಹೇಳ್ಕೊಡ್ತಿದ್ದೀವಿ ಬೇಸಿಕ್ಸ್. ಬೇಸಿಕ್ಸ್ಗೆ ಜನ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ ಕ್ಯಾಂಡಲ್ ಸ್ಟಿಕ್ ಹೇಳ್ಕೊಡೋಕ್ಕೆ. ನಾವಿಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ನ ಪ್ಯಾಟರ್ನ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಇವತ್ತು ನಾವು ಕಲಿತೀವಿ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಕಲಿತೀವಿ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಒಂದೊಂದೇ ಕ್ಯಾಂಡಲ್ಸ್ನ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಅದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಂಡು ಕ್ಯಾಂಡಲ್ಸ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತ ಅದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿ ಅಂದರೆ ಏನೋ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತ ಅದು ಕೂಡ ಅರ್ಥ ಮಾಡ್ಕೊಂಡ್ರೆ. ಬಿಫೋರ್ ದಟ್ ವಿ ಆಲ್ಸೋ ಲರ್ನ್ಡ್ ಪ್ರೈಸ್ ಆ್ಯಕ್ಷನ್ ಅಂದರೆ ಏನು, ಪ್ರೈಸ್ ಯಾವ ರೀತಿ ಮೂವ್ ಆಗುತ್ತೆ ಎವ್ರಿ ಸೆಕೆಂಡ್ ಮಾರ್ಕೆಟ್ನಲ್ಲಿ. ಆಲ್ರೆಡಿ ಒಂದು 5 ಪಾರ್ಟ್ಸ್ ಆಗೋಗಿದೆ ಈ ಸೀರೀಸ್ದು. ದಿಸ್ ಇಸ್ ದ 6th ವಿಡಿಯೋ. ಓಕೆನಾ, ಈ 6th ವಿಡಿಯೋ ಇದೆ. ಇದನ್ನು ನೀವು ಆರ್ಡ್ರಲ್ಲಿ ನೋಡ್ಕೊಂಬಂದರೆ ನೀವು ಟ್ರೇಡಿಂಗ್ನ ಫ್ರೀಯಾಗಿ ಕಲಿಬೋದು. ಅಂದರೆ ಬೇಸಿಕ್ಸ್ ಟ್ರೇಡಿಂಗ್ ಅಂದರೆ ಪ್ರೈಸ್ ಆ್ಯಕ್ಷನ್ ಏನಂತ ಜನ ಅದನ್ನು ನೀವು ಫ್ರೀಯಾಗಿ ಕಲಿಬೋದು. ಇದಕ್ಕೆ ಜನ ನೀವು ಹೊರಗಡೆ ಹೋದರೆ ಕರ್ನಾಟಕದಲ್ಲಿ ಎಲ್ಲಿ ಹೋಗಿ ನಿಮಗೆ ಬರೀ ಇಷ್ಟು ಹೇಳ್ಕೊಡೋಕ್ಕೆ ನಾನು ಏನು ಕೋರ್ಸ್ ಮುಗಿಸ್ತೀನಿ, ಹೆಡ್ಜಿಂಗ್ ಟಾಪಿಕ್ವರೆಗೂ ಹೋಗ್ತೀನಿ, ಇನ್ನೂ ಕೂಡ ಮುಂದೆ ಹೋಗೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಅದಕ್ಕೆ ಹೇಳ್ಕೊಡೋಕ್ಕೆ ನಿಮಗೆ ಏನಿಲ್ಲ ಅಂದು 10,000, 20,000 ಇಲ್ಲ 30,000ನ ಚಾರ್ಜ್ ಮಾಡ್ತಾರೆ. ಒಬ್ಬೊಬ್ರು 60,000 ಕೂಡ ಚಾರ್ಜ್ ಮಾಡ್ತಾರೆ, ನಾನು ನೋಡಿದ್ದೀನಿ. ಓಕೆನಾ, ಇಲ್ಲ ಪೇ ಮಾಡೋವಂಥ ಅವಶ್ಯಕತೆ ಇಲ್ಲ. ದೀಸ್ ಆರ್ ವೆರಿ ಈಸಿ ಕಾನ್ಸೆಪ್ಟ್, ಸ್ಮಾಲ್ ಕಾನ್ಸೆಪ್ಟ್. ನಿಮಗೆ ಒಂದು ಬುಕ್ ಸ್ಟೋರಲ್ಲಿ ಹೋದ್ರೂ ಕೂಡ ಒಂದು 20 ಬುಕ್ ಈಸಿಯಾಗಿ ಸಿಗುತ್ತೆ. ಬಾಕಿ ಟ್ರೇಡ್ ನಡೀತಿರ್ಲಿ ನಮ್ಮ ಪಾರ್ಟ್. ನಮ್ಮದು ನಾವು ಫೋಕಸ್ ಮಾಡೋಣ ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಬಗ್ಗೆ ಕಲಿಯೋಣ ಇವತ್ತು ಡೀಟೇಲ್ ಆಗಿ. ವಾಟ್ ಇಸ್ ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅಂತ. ಸೊ ಇಲ್ಲಿ ನಿಮ್ಮ ಮುಂದೆ ನಾನು ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಒಂದು ಫೋಟೋ ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಸ್ಕ್ರೀನ್ಶಾಟ್ ಇಟ್ಕೊಬೋದು. ಡೆಫಿನೆಟ್ಲಿ ಬಹಳ ಯೂಸ್ಫುಲ್ ಆಗುತ್ತೆ. ಸ್ಕ್ರೀನ್ಶಾಟ್ ಇಟ್ಕೊಂಡು ನಿಮ್ಮ ಟೇಬಲ್ ಹತ್ರ ನೀವೇನೋ ಅಂಟಿಸ್ಕೊಬೋದು. ಆಸ್ ಅ ಬಿಗಿನರ್ ಕಲಿಯೋಕ್ಕೆ ತುಂಬ ಸಿಗುತ್ತೆ. ನೋಡಿ, ಈ ಕಡೆ ಬುಲಿಶ್ 1 2 3 4 5 ಈ 5 ಪ್ಯಾಟರ್ನ್ಸ್ ಏನಿದೆ ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ನೋಡಿ, ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಸ್ ಲಾಸ್ಟ್ ಟೈಮ್ ಕಲ್ತ್ರಿ. ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಇದೇನಾಗುತ್ತೆ, ಇದು ಮಾರಾಬೂಸು ಕ್ಯಾಂಡಲ್ ಆಗಿರುತ್ತೆ. ಓಕೆ, ಇದೇನದು, ದಿಸ್ ಇಸ್ ಅ ಮೀಡಿಯಂ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್. ಇದು ಕೂಡ ಕಲ್ತ್ರಿ. ನಾವು ಬಹಳಷ್ಟು ಕ್ಯಾಂಡಲ್ಸ್ ಟೈಪ್ನ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನಲ್ಲಿ ಕಲ್ತಿದ್ರಿ. ಇವಾಗ ನಾವು ಡಬಲ್ ಕ್ಯಾಂಡಲ್ ಸ್ಟಿಕ್ಸ್, 2 ಕ್ಯಾಂಡಲು ಕಾಂಬಿನೇಷನ್ ಆಗಿ ನಮ್ಗೆ ಏನು ಇನ್ಫಾರ್ಮೇಷನ್ ಕೊಡುತ್ತೆ ಇದನ್ನು ನಾವು ಅಬ್ಸರ್ವ್ ಮಾಡ್ಕೊಬೇಕು. ಸೊ ದಿಸ್ ಇಸ್ ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಫೈನ್. ಆ್ಯಂಡ್ ನಾವಿಲ್ಲಿ ಈ ಕಡೆ ಬಂದರೆ 1 2 3 4 ಆ್ಯಂಡ್ 5 ಇಲ್ಲಿ ನಾವೇನು ಮಾಡ್ತೀವಿ, ಬೇರಿಶ್ ಕ್ಯಾಂಡಲ್ಸ್ನ ಡಿಸ್ಕಸ್ ಮಾಡ್ತೀವಿ. ದಟ್ ಮೀನ್ಸ್ ಆಲ್ ದಿಸ್ ಎರಡೆರಡು ಪೇರ್ ಆಗಿಬಿಟ್ಟು ನಮಗೆ ಬೇರೆ ಸಿಗ್ನಲ್ ಕೊಡುತ್ತೆ. ದಟ್ ಮಾರ್ಕೆಟ್ ಫಾಲಿಂಗ್ ಸಿಗ್ನಲ್ ಕೊಡುತ್ತೆ. ಇಷ್ಟು 5 ಪ್ಯಾಟರ್ನ್. ಇದು 5 ಪ್ಯಾಟರ್ನ್ ಬುಲ್ ಸಿಗ್ನಲ್ ಕೊಡುತ್ತೆ. ದಟ್ ಮೀನ್ಸ್ ಇಂಡಿಕೇಟಿಂಗ್ ನಮ್ಮ ಮಾರ್ಕೆಟ್ ಟು ಗೋ ಅಪ್. ಓಕೆ, ಇದನ್ನು ಡೀಟೇಲ್ ಆಗಿ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಲಾಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ. ಕ್ಯಾಂಡಲ್ ಕ್ಲೋಸಿಂಗ್ ಓಪನಿಂಗ್ ಎಲ್ಲ ಆಗುತ್ತೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ರೆಡ್ ಕ್ಯಾಂಡಲ್ದು ಓಪನಿಂಗ್ ಮೇಲ್ಗಡೆ ಆಗುತ್ತೆ, ಕ್ಲೋಸಿಂಗ್ ಕೆಳಗಡೆ ಆಗುತ್ತೆ. ಗ್ರೀನ್ ಕ್ಯಾಂಡಲ್ದು ಓಪನಿಂಗ್ ಏನಾಗುತ್ತೆ, ಕೆಳಗಡೆ ಆಗುತ್ತೆ, ಕ್ಲೋಸಿಂಗ್ ಮೇಲಾಗುತ್ತೆ. ಇಷ್ಟು ನಿಮ್ಗೆ ಗೊತ್ತಾದರೆ ನಿಮ್ಗೆ ಇವಾಗ ಪ್ಯಾಟರ್ನ್ಸ್ ಈಸಿಯಾಗಿ ಫಾಲೋ ಆಗುತ್ತೆ. ನೋಡಿ, ಫಸ್ಟ್ ನಾವು ಕಲಿಯೋಣ ಕಿಕ್ಕರ್ಸ್ ಬಗ್ಗೆ. ಒಂದು ಬುಲಿಶ್ ಕಿಕ್ಕರ್, ಒಂದು ಬೇರಿಶ್ ಕಿಕ್ಕರ್. ಇದಕ್ಕಂದರೆ ಏನಪ್ಪ ಡೀಟೇಲ್ ಆಗಿ ಕಲಿಯೋಣ. ನೋಡಿ, ರೆಡ್ ಕ್ಯಾಂಡಲಲ್ಲಿ ವೇರ್ ಇಸ್ ದ ಓಪನಿಂಗ್ ಆಗುತ್ತೆ ನಮಗೆ ಮೇಲ್ಗಡೆ, ಕ್ಲೋಸಿಂಗ್ ಆಗುತ್ತೆ ನಮಗೆ ಕೆಳಗಡೆ. ಪ್ರೈಸು ಇಲ್ಲಿಂದ ಓಪನ್ ಆಗಿ ಇಲ್ಲಿಗೆ ಕೆಳಗಡೆ ಬಂದು ನಿಂತಿದೆ. ನಾನು ಹೇಳ್ದಂಗೆ ನೀವು ಒಂದೊಂದು ಕ್ಯಾಂಡಲ್ಗೂ ಎಷ್ಟು ನಿಮಿಷದಲ್ಲಿ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗಬೇಕಂತ ನೀವೇ ಸೆಟ್ ಮಾಡ್ಕೊಬೋದು. ದಟ್ ಇಸ್ ಕಾಲ್ಡ್ ಟೈಮ್ ಫ್ರೇಮ್ಸ್. 5 ನಿಮಿಷ ಟೈಮ್ ಫ್ರೇಮ್ನ ನೀವು ಸೆಟ್ ಮಾಡಿಕೊಂಡ್ರೆ 5 ನಿಮಿಷಕ್ಕೆ ಒಂದು ಕ್ಯಾಂಡಲ್ ಪ್ರಿಪೇರ್ ಆಗುತ್ತೆ. ಆ್ಯಂಡ್ ಅದೇ ನೆಕ್ಸ್ಟ್ ಸೆಕೆಂಡ್ಗೆ ಏನಾಗುತ್ತೆ, ಇನ್ನೊಂದು ಕ್ಯಾಂಡಲ್ ಪ್ರಿಪೇರ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 2 ಗಂಟೆಗೆ ನೀವು ಮುಂದೊಂದು ಕ್ಯಾಂಡಲ್ ಪ್ರಿಪೇರ್ ಆಯಿತು ಅಂದರೆ 2:05ಕ್ಕೆ ಇನ್ನೊಂದು ಕ್ಯಾಂಡಲ್ ಪ್ರಿಪೇರ್ ಆಗುತ್ತೆ. ಇನ್ನೊಂದು ಕ್ಯಾಂಡಲ್ 2:10ಕ್ಕೆ ಪ್ರಿಪೇರ್ ಆಗುತ್ತೆ. ಇನ್ನೊಂದು ಕ್ಯಾಂಡಲ್ 2:15ಕ್ಕೆ ಪ್ರಿಪೇರ್ ಆಗುತ್ತೆ. ಸೊ ಈ ಥರ 5 ನಿಮಿಷಕ್ಕೆ ಒಂದೊಂದು ಕ್ಯಾಂಡಲ್ಸ್ ನಿಮಗೆ ಫಾರ್ಮ್ ಆಗ್ತಾ ಹೋಗುತ್ತೆ. ನೀವು 5 ಮಿನಿಟ್ ಇಟ್ಕೊಂಡ್ರೆ. ಅದೇ ನೀವು 1 ಡೇ ಕ್ಯಾಂಡಲ್ ಸ್ಟಿಕ್ ಇಟ್ಕೊಂಡ್ರೆ ಇವತ್ತೊಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ, ನಾಳೆ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ, ನಾಡ್ದೊಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಈ ಥರ ನಿಮ್ಮ ಪ್ರಕಾರ ನೀವು ಟೈಮ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಬೋದು. ಟೈಮ್ ಫ್ರೇಮ್ ಯಾವ ರೀತಿ ಸೆಲೆಕ್ಟ್ ಮಾಡೋದು, ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡೋದು ಬಹಳ ಈಸಿ. ನಿಮ್ಗೆ ಇನ್ನೊಂದು ಸತಿ ತೋರಿಸ್ಬಿಡ್ತೀನಿ. ಚಾರ್ಟ್ನಲ್ಲಿ ಹೋದಾಗ ಇಲ್ಲಿ ನಿಮಗೆ 5 ಮಿನಿಟ್ ಅಂತ ನಾನೇನಾಗಿದ್ದೀನಿ 5 ಮಿನಿಟ್ಸ್. ಸೊ ಇಲ್ಲಿ ನಾವು 5 ಮಿನಿಟ್ಸಲ್ಲಿ
ಓಕೆ ಎವ್ರಿ 5 ಮಿನಿಟ್ಗೆ ನಮಗೊಂದು ಕ್ಯಾಂಡಲ್ ಬೇಕು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇಫ್ ಯು ಸಿ ಈ ಕ್ಯಾಂಡಲ್ ಕೆಳಗಡೆ ಟೈಮಿಂಗ್ಸ್ ನೋಡಿದ್ರೆ 12:15, ಈ ಕ್ಯಾಂಡಲ್ 12:20, ಈ ಕ್ಯಾಂಡಲ್ 12:10, 12:05, 12 o'clock, 11:55, 11:50 ಈ ಥರ ನೋಡಿ. ಇಲ್ಲಿ ಸಪೋರ್ಟ್ ಲೇಯರ್ ಹಾಕಿದೆ, ಇಲ್ಲಿಂದ ಹಿಂಗೆ ವಾಪಸ್ ಬೌನ್ಸ್ ಬ್ಯಾಕ್ ಆಗಿ ಟ್ರೈ ಮಾಡ್ತಿದೆ. ಆಪ್ಷನ್ ಚಿನ್ನ ಲೆವೆಲ್ಲೇ ಹಂಗೆ ಬಾಸ್, ಲೆವೆಲ್ಸ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಬಟ್ ಸ್ಟಿಲ್ ವಿ ಆರ್ ಲುಕಿಂಗ್ ಟ್ರೇಡ್ ಫ್ರಮ್ ಹಿಯರ್ ಆರ್ ಹಿಯರ್, ಅದ್ರ ಕಡೆ ಬಿಡಿ ತೊಂದರೆ ಇಲ್ಲ. ಸೊ ನೀವು ಇಲ್ಲಿ ಹೋಗಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಎಷ್ಟು ಟೈಮ್ ಫ್ರೇಮ್ ಬೇಕೋ ನೀವು ಅದು ಸೆಟ್ ಮಾಡ್ಕೊಬೋದು ನಿಮ್ಮ ಇಷ್ಟಕ್ಕೆ. ಬಾಕಿ ಇದೆಲ್ಲ ಬೇಸಿಕ್ಸ್ ನಾವು ಆಲ್ರೆಡಿ ಕಲ್ತಿರೋದೆ, ಬಾಕಿ ಇದ್ರ ಬಗ್ಗೆ ಮತ್ತೆ ಹೋಗೋದೇನು ಅವಶ್ಯಕತೆ ಇಲ್ಲ. ಸೊ ಅಂಡರ್ಸ್ಟ್ಯಾಂಡ್ ಹಿಯರ್ ನಾವೇನು ಡಿಸ್ಕಸ್ ಮಾಡಿದ್ರಿ ದಟ್ ರೆಡ್ ಕ್ಯಾಂಡಲ್ದು ಓಪನಿಂಗ್ ಮೇಲ್ಗಡೆ ಇರುತ್ತೆ, ಕ್ಲೋಸಿಂಗ್ ಕೆಳಗಡೆ ಇರುತ್ತೆ. ನಾವು ನಿಮಗೆ ಗೊತ್ತು ಒಂದು ಕ್ಯಾಂಡಲಿಂದ ಇನ್ನೊಂದು ಕ್ಯಾಂಡಲ್ ಟ್ರಾನ್ಸಾಕ್ಷನ್ ಆಗೋಕ್ಕೆ ಓದಿ 1 ಸೆಕೆಂಡ್ ಸಾಕು. ಈ ಕ್ಯಾಂಡಲ್ ಮುಗಿದು ಈ ಕ್ಯಾಂಡಲ್ ಓಪನ್ ಆಗೋಕ್ಕೆ 1 ಸೆಕೆಂಡಲ್ಲಿ ಹೋಗುತ್ತೆ. ನಾವು ಈ 1 ಸೆಕೆಂಡಲ್ಲಿ ಪ್ರೈಸು ನಿಮಗೆ ಗ್ರೀನ್ ಕ್ಯಾಂಡಲ್ ಅಂದರೆ ಏನು, ಗ್ರೀನ್ ಕ್ಯಾಂಡಲ್ ಓಪನಿಂಗ್ ಇಲ್ಲಿ, ಕ್ಲೋಸಿಂಗ್ ಇಲ್ಲಿ. ಸೊ ಜಸ್ಟ್ 1 ಸೆಕೆಂಡಲ್ಲಿ ಇಲ್ಲಿಂದ ಪ್ರೈಸ್ ಇಲ್ಲಿವರೆಗೂ ಜಂಪ್ ಆಗೋಯ್ತು. ಒಂದು ಕಿಕ್ಕರ್ ಥರ ಕಿಕ್ ಹೊಡೆದು ಮೇಲ್ಗಡೆ ಹೊರಟೋಯ್ತು. ಆ್ಯಂಡ್ ಇಲ್ಲಿಂದ ಪ್ರೈಸ್ ಏನಾಗೋಯ್ತು, ಮಾರಾಬೂಸು ಕ್ಯಾಂಡಲ್ ಕೊಟ್ಟೈತೆ. ಮಾರಾಬೂಸು ಕ್ಯಾಂಡಲ್ ನಿಮ್ಗೆ ಗೊತ್ತು, ಸಿಕ್ಕಾಪಟ್ಟೆ ದೊಡ್ಡ ಒಂದು ಬಹಳ ಒಳ್ಳೆ ಪ್ರೆಷರ್ ಇರೋವಂಥ ಕ್ಯಾಂಡಲ್ ಬರುತ್ತೆ. ಓಕೆ, ಇಲ್ಲಿ ಒಂದು ಬೇರಿಶ್ ಮಾರಾಬೂಸು ಕೊಡ್ತು. ಓಕೆ, ಅದಕ್ಕೆ ಆನ್ಸರ್ ನಮ್ಗೆ ಇಲ್ಲಿ ಬುಲಿಶ್ ಕಿಕ್ಕರ್ ಒಂದು ಸೆಕೆಂಡಲ್ಲಿ ಇಲ್ಲಿ ತೊಗೊಂಡೋಗಿ ಇಲ್ಲಿ ಮೇಲೆ ಹೊಡೋಯ್ತು. ಅದಕ್ಕೆ ಹೇಳೋದು ಪ್ರೈಸ್ ನೀವು ಸ್ಟಾಪ್ ಲಾಸ್ ಯಾವಾಗಲೂ ಇಟ್ಟಿರಬೇಕು ಅಂತ ಇದಕ್ಕೆ ಹೇಳ್ತೀವಿ. ಬಿಕಾಸ್ ಸ್ಟಾಪ್ ಲಾಸ್ ಬಗ್ಗೆ ಮುಂದೆ ಹೋಗ್ತಾ ನಾವು ಡಿಸ್ಕಸ್ ಮಾಡೋಣ. ಸ್ಟಾಪ್ ಲಾಸ್ ಏನಂದರೆ ನಿಮಗೆ ಲಾಸ್ನ ಮಿನಿಮೈಸ್ ಮಾಡೋಕ್ಕೆ ಒಂದು ರೀತಿ, ಅದು ನಾವು ಮುಂದಕ್ಕೆ ಹೋಗಿ ವಿಲ್ ಬಿ ಡಿಸ್ಕಸಿಂಗ್ ಇಟ್ ಇನ್ ದ ಫ್ಯೂಚರ್. ಸೊ ಸ್ಟಾಪ್ ಲಾಸ್ ಬಗ್ಗೆ ಇಟ್ಸ್ ಲಿಟಲ್ ಬಿಟ್ ಅಡ್ವಾನ್ಸ್ ಕಾನ್ಸೆಪ್ಟ್. ನಾವು ಸ್ಟಾಪ್ ಲಾಸ್ ಬಗ್ಗೆ ಲೇಟರ್ ಅರ್ಥ ಮಾಡ್ಕೊಂಡು ನಿಮಗೆ ಎಲ್ಲ ಕೋರ್ಸ್ ಸಿಗುತ್ತೆ ಬಾಸ್. ನಿಮಗೆ ಬರೀ ವೀಡಿಯೋಸ್ ನೋಡಬೇಕು, ನೋಟ್ಸ್ ಮಾಡಬೇಕು, ಅರ್ಥ ಮಾಡ್ಕೊಬೇಕು ಅಷ್ಟೇ, ಏನಿಲ್ಲ. ಇದನ್ನು ವೀಡಿಯೋಸ್ನ ನೀವು ಲೈನ್ ಬೈ ಲೈನ್ ನೋಡಬೇಕು. ಲೈನ್ ಬೈ ಲೈನ್ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತಿಲ್ಲ ಅಂದರೆ ಎಲ್ಲ ಏರೋಪ್ಲೇನ್ ಹೋಗುತ್ತೆ. ಏರೋಪ್ಲೇನ್ ಹೋದರೆ ನಿಮ್ಗೇನು ಅರ್ಥ ಆಗಲ್ಲ. ನಾವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನ ಕೇಳಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಬಿಡಬೇಡಿ. ನನ್ನ ಕೆಳಗಡೆ ಬರೋ ನಂಬರ್ಗೆ ಕೂಡ ನೀವೇನೋ ಅಡ್ವಾನ್ಸ್ ಆಪ್ಷನ್ ಚೇಂಜ್ ಅಡ್ವಾನ್ಸ್ ಲೆವೆಲ್ ಕಲಿಬೇಕು ಅಂತ ನೀವು ಡೆಫಿನೆಟ್ಲಿ ನೀವು ನನಗೆ ಫಾಲೋ ಮಾಡ್ಬೋದು. ಇದೆಲ್ಲ ಬೇಸಿಕ್ ನಾಲೆಜ್. ಬೇಸಿಕ್ ನಾಲೆಜಿಂದ ಜಾಸ್ತಿ ನಿಮಗೆ ಹಬ್ಬಬ್ಬ ಅಂತ ಟ್ರೇಡಿಂಗ್ ಆಗಲ್ಲ. ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು, ಒಂದು ತಕ್ಕ ಮಟ್ಟಿಗೆ ಟ್ರೇಡಿಂಗ್ ಮಾಡ್ಬೋದು ಅಷ್ಟೇ. ಅಡ್ವಾನ್ಸ್ ಲೆವೆಲ್ ಕಲಿಬೇಕಂದ್ರೆ ನೀವು ನನಗೆ ಡೆಫಿನೆಟ್ಲಿ ಮೆಸೇಜ್ ಮಾಡೋ. ಫ್ಯೂಚರ್ ಆಪ್ಷನ್ಸ್ನಲ್ಲಿ ನೀವು ಟ್ರೇಡ್ ಮಾಡಬೇಕಂದ್ರೆ ನನಗೆ ನೀವು ಕಲಿಬೇಕಾಗುತ್ತೆ. ದಟ್ಸ್ ಅ ಡಿಫ್ರೆಂಟ್ ಆಲ್ ಟುಗೆದರ್ ಡಿಫ್ರೆಂಟ್ ಕಾನ್ಸೆಪ್ಟ್. ಅದು ನಾವು ಕಲಿಯೋಣ ಡೆಫಿನೆಟ್ಲಿ. ಓಕೆ, ಬಟ್ ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವಿಡಿಯೋ. ನಾವು ಅರ್ಥ ಮಾಡ್ಕೊಳ್ಳಿ, ಎರಡೂ ಕೂಡ ಇಲ್ಲಿ ಮಾರಾಬೂಸು ಕ್ಯಾಂಡಲ್ ಆಗಿದೆ. ಓಕೆ, 1 ಸೆಕೆಂಡಲ್ಲಿ ಇಲ್ಲಿಂದ ಇಲ್ಲಿ ಹೊಟ್ಟೋಯ್ತು ಅಂದರೆ ಜಸ್ಟ್ ಇಮ್ಯಾಜಿನ್ ದ ಪವರ್. ಈ ಕಡೆ ಕೆಳಗಡೆ ಇರೋರು ಒಂದು ಬುಲಿಶ್ ಪ್ರೆಷರ್ ಯಾವ ರೀತಿ ಇನ್ಕ್ರೀಸ್ ಮಾಡಿದ್ರು ಅಂತ, ಅದು ಇಂಪಾರ್ಟೆಂಟ್. ಸೊ ಇದನ್ನು ನಾವು ಬುಲಿಶ್ ಕಿಕ್ಕರ್ ಅಂತ ಹೇಳ್ತೀವಿ. ಬುಲಿಶ್ ಕಿಕ್ಕರಲ್ಲಿ ನಮಗೆ ಎಕ್ಸ್ಟ್ರೀಮ್ ಬುಲಿಶ್ ನಮಗೆ ಏನು ಕಾಣಿಸುತ್ತೆ, ಪವರ್ ಕಾಣಿಸುತ್ತೆ. ನಮಗೆ ಒಳ್ಳೆ ಬುಲಿಶ್ ಕ್ಯಾಂಡಲ್ ಪವರ್ ಕಾಣಿಸುತ್ತೆ. ಸೊ ಇದನ್ನು ನಾವು ಬುಲಿಶ್ ಕಿಕ್ಕರ್ ಅಂತ ಕರಿತೀವಿ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳಂಗಿದೆ. ಇಫ್ ಐ ಹ್ಯಾವ್ ಟು ಟೆಲ್ ಯು ಎಷ್ಟು ಬುಲಿಶ್ ಮನೋಜ್ ಇದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ, ಇದಕ್ಕೆ ನಾನು ಕೊಡ್ತೀನಿ 5 ಸ್ಟಾರ್ ರೇಟಿಂಗ್. ಓಕೆ, ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಇದು ಅಂತ. ಸೊ ಬೇರಿಶ್ ಕಿಕ್ಕರ್ಗೆ ಬರೋಣ. ಬೇರಿಶ್ ಕಿಕ್ಕರ್ ಇಸ್ ನಥಿಂಗ್ ಬಟ್ ಸ್ವಲ್ಪ ಸಿಮಿಲರ್ ವರ್ಷನ್ನೇ ಬುಲಿಶ್ ಕಿಕ್ಕರ್ಗೆ. ಬುಲಿಶ್ ಕಿಕ್ಕರಲ್ಲಿ ಅಷ್ಟು ಪವರ್ ಇತ್ತು, ಬೇರಿಶ್ ಕಿಕ್ಕರಲ್ಲಿ ಅಷ್ಟೇ ಪವರ್ ಇರುತ್ತೆ. ನಮಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂದರೆ, ಗ್ರೀನ್ ಕ್ಯಾಂಡಲಲ್ಲಿ ಓಪನಿಂಗ್ ನಮಗೆ ಕೆಳಗಡೆ ಬರುತ್ತೆ, ಕ್ಲೋಸಿಂಗ್ ನಮಗೆ ಮೇಲ್ಗಡೆ ಬರುತ್ತೆ. ಆ್ಯಂಡ್ ರೆಡ್ ಕ್ಯಾಂಡಲಲ್ಲಿ ನಮಗೆ ಓಪನಿಂಗ್ ಮೇಲ್ಗಡೆ ಬರುತ್ತೆ, ಕ್ಲೋಸಿಂಗ್ ಕೆಳಗಡೆ ಬರುತ್ತೆ. ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯ. ನಾವು ಒಂದು ಕ್ಯಾಂಡಲಿಂದ ಇನ್ನೊಂದು ಕ್ಯಾಂಡಲ್ಗೆ ಶಿಫ್ಟ್ ಆಗಬೇಕಾದ್ರೆ ನಿಮಗೆ ಒಂದೇ 1 ಸೆಕೆಂಡ್ ಗ್ಯಾಪ್ ಇರುತ್ತೆ ಅಷ್ಟೇ, ಒಂದೇ 1 ಸೆಕೆಂಡ್. ನಾವು ಅಂಡರ್ಸ್ಟ್ಯಾಂಡ್. ಇವಾಗ 5 ನಿಮಿಷ ತೊಗೊಂಡು ಓಪನಿಂಗಿಂದ ಕ್ಲೋಸಿಂಗ್ವರೆಗೂ ಪ್ರೈಸ್ ಇಲ್ಲಿಗೆ ಟ್ರಾವೆಲ್ ಮಾಡಿದೆ, 5 ನಿಮಿಷದವರೆಗೂ ತೊಗೊಂಡಿದೆ. ಅವನು ಒಂದೇ 1 ಸೆಕೆಂಡ್ನಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದುಬಿಟ್ಟಿದೆ, ಪ್ರೈಸ್ ವಾಪಸ್ ಓಪನಿಂಗ್ ಜಾಗದಲ್ಲಿ ಬಂದುಬಿಟ್ಟಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಇರೋರು ಸೆಲ್ಲರ್ಗಳು ಏನಿದ್ರು, ಆ ಸೆಲ್ಲರ್ಗಳು ಯಾವ ರೀತಿ ತಳ್ಳಿರ್ತಾರೆ ಮಾರ್ಕೆಟ್ನ ಕೆಳಗಡೆ. ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಬೇಕಾಗುತ್ತೆ. ಸೊ ಅಲ್ಲಿಂದ ನಿಮಗೆ ವಾಪಸ್ ತಳ್ಳಿದ್ರು ಆ್ಯಂಡ್ ಕ್ಲೋಸಿಂಗ್ ಎಲ್ಲಿ ಮಾಡಿದ್ರು, ಕೆಳಗಡೆ ಮಾಡಿದ್ರು. ಸೊ ಎಷ್ಟು ಬೇರಿಶ್ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗಿದೆ. ಒಂದು ನಾಯಿಗೆ ಒದ್ದಂಗೆ ಒದಿತಾರಲ್ಲ, ಅದಕ್ಕೆ ಇಲ್ಲಿ ಬೇಶ್ ಕಿಕ್ಕರ್ ಮತ್ತು ಬುಲಿಶ್ ಕಿಕ್ಕರ್ ಅಂತ ಹೇಳೋದು. ಸೊ ಈ ಥರ ಒದ್ಯೋದನ್ನೇ ಇದು. ಓಕೆ, ಸೊ ಇದಕ್ಕೂ ಕೂಡ ನಾನು 5 ಸ್ಟಾರ್ ಏನು ಕೊಟ್ಟಿದ್ದೆ, ಇದಕ್ಕೂ ಕೂಡ ನಾನು ಕೊಡ್ತೀನಿ 5 ಸ್ಟಾರ್ ರೇಟಿಂಗ್. ಬಿಕಾಸ್ ಇದು ಬೇರಿಶ್ ಪ್ರೆಷರಲ್ಲಿ ಟಾಪ್ ಮೋಸ್ಟ್ ಟಾಪ್. ಓಕೆ, ಇದಕ್ಕೂ 5 ಸ್ಟಾರ್, ಇದಕ್ಕೂ 5 ಸ್ಟಾರ್, ಫೈನ್. ಓಕೆ, ನೆಕ್ಸ್ಟ್ ಕ್ಯಾಂಡಲ್ ನಾವು ಅರ್ಥ ಮಾಡ್ಕೊಳ್ಳೋಣ. ಬುಲಿಶ್ ಎನ್ಗಲ್ಫಿಂಗ್ ಆ್ಯಂಡ್ ಬೇರಿಶ್ ಎನ್ಗಲ್ಫಿಂಗ್. ಏನೋ ಎನ್ಗಲ್ಫಿಂಗ್ ಅಂದರೆ ಏನು, ಎನ್ಗಲ್ಫಿಂಗ್ ಅಂದರೆ ಏನೋ ತಿನ್ಬಿಡೋದು. ಈ ಗ್ರಹಣ ಟೈಮಲ್ಲಿ ಏನು ಸೂರ್ಯ ಶ್ಯಾಡೋ ತಿನ್ನುತ್ತಲ್ಲ, ಆ ಥರ ನಾವು ಏನಂತೀವಿ, ಎನ್ಗಲ್ಫಿಂಗ್, ತಿನ್ಬಿಡೋದು. ಓಕೆ, ಇದು ತಿನ್ಬಿಡೋದನ್ನ ನಾವು ಏನಂತೀವಿ, ಎನ್ಗಲ್ಫಿಂಗ್ ಅಂತೀವಿ. ಆಲ್ವೇಸ್ ಅರ್ಥ ಮಾಡ್ಕೊಳ್ಳಿ. ಎನ್ಗಲ್ಫಿಂಗ್ ಮೀನ್ಸ್ ಈಟಿಂಗ್ ಇಟ್, ಒಂಥರ ಕಂಪೀಟ್ ಮಾಡಿ ಅದನ್ನು ಗೇಮ್ ಓವರ್. ಓಕೆ, ಗೇಮ್ ಓವರ್ ಮಾಡೋದು. ನಾವು ಅಂಡರ್ಸ್ಟ್ಯಾಂಡ್. ರೆಡ್ ಕ್ಯಾಂಡಲ್ ಆಬ್ವಿಯಸ್ಲಿ ಹೇಳಿ ಓಪನಿಂಗ್ ಮೇಲ್ಗಡೆ ಇರುತ್ತೆ, ಕ್ಲೋಸಿಂಗ್ ಕೆಳಗಡೆ ಇರುತ್ತೆ. ಆ್ಯಂಡ್ ಗ್ರೀನ್ ಕ್ಯಾಂಡಲ್ ಓಪನಿಂಗ್ ಕೆಳಗಡೆ ಇರುತ್ತೆ, ಕ್ಲೋಸಿಂಗ್ ಮೇಲೆ ಇರುತ್ತೆ. ಇದನ್ನು ನೀವು ಗಮನದಲ್ಲಿ ಆಬ್ವಿಯಸ್ಲಿ ಆಲ್ವೇಸ್ ಇಟ್ಕೊಬೇಕಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್ ಆಗೋಗುತ್ತೆ. ಓಕೆನಾ, ನಾವು ಅರ್ಥ ಮಾಡ್ಕೊಳ್ಳಿ. ನಾವು ರೆಡ್ ಕ್ಯಾಂಡಲ್ ನಿಮ್ಗೇನು ಫಾರ್ಮೇಷನ್ ಆಗಿತ್ತು ಇಷ್ಟೊತ್ತವರೆಗೂ, ಅದನ್ನು ಗ್ರೀನ್ ಕ್ಯಾಂಡಲ್ ಕಂಪ್ಲೀಟ್ ಡಾಮಿನೆನ್ಸ್ ತೋರಿಸಿದೆ. ಅದಕ್ಕಿಂತ ಉದ್ದ, ಫುಲ್ ಉದ್ದ ಕವರ್ ಮಾಡಿಬಿಟ್ಟಿದೆ, ಅದನ್ನು ತಿನ್ಬಿಟ್ಟಿದೆ.
ಬಾಯಿಗೆ ಹಾಕೊಂಡು ತಿನ್ಬಿಟ್ಟಿದೆ ಅದು. ಓಕೆ, ಸೊ ನಿಮ್ಗೊಂದು ಲಡ್ಡು ಸಿಕ್ಕಿದ್ರೆ, ಚಿಕ್ಕ ಲಡ್ಡು ಸಿಕ್ಕಿದ್ರೆ ಒಂದು ಸತಿಗೆ ಬಾಯಿಗೆ ಹಾಕೊಂಡ್ಬಿಡ್ತೀರಲ್ಲ, ತಿನ್ಬಿಡ್ತೀರಲ್ಲ. ಸೊ ಅದೇ ಥರ ಇಲ್ಲಿ ಗ್ರೀನ್ ಕ್ಯಾಂಡಲ್ ಏನು ಮಾಡ್ತಿದೆ, ರೆಡ್ ಕ್ಯಾಂಡಲ್ನ ಕಂಪ್ಲೀಟ್ ತಿನ್ಬಿಡ್ತಿದೆ. ದ ಬಾಡಿ ಆಗಿರ್ಬೋದು, ವಿಕ್ ಆಗಿರ್ಬೋದು, ಎಲ್ಲ ಕೂಡ ಕ್ಯಾಂಡಲ್ ಎಷ್ಟು ದೊಡ್ಡದಿದೆ ಅಂದರೆ ಗ್ರೀನ್ ಕ್ಯಾಂಡಲು ದಟ್ ರೆಡ್ ಕ್ಯಾಂಡಲ್ಗೆ ಅದ್ರ ಮುಂದೆ ಚಿಕ್ಕದಾಗಿ ಕಾಣಿಸ್ತಿದೆ. ಸೊ ದ್ಯಾಟ್ಸ್ ವೈ ಇದನ್ನು ನಾವು ಎನ್ಗಲ್ಫಿಂಗ್ ಅಂತ ಕೇಳ್ತೀವಿ. ದಟ್ ಮೀನ್ಸ್ ಇದು ಬುಲ್ಲಿಶ್ ಎನ್ಗಲ್ಫಿಂಗ್ ಅಲ್ವಾ. ದಟ್ ಮೀನ್ಸ್ ಇಲ್ಲಿ ನಮಗೆ ಬುಲ್ಲಿಶ್ ಪ್ರೆಷರ್ ಕಾಣಿಸ್ತಿದೆ, ಅಂದರೆ ಮಾರ್ಕೆಟ್ ಮೇಲೆ ಹೋಗುವಂತಹ ನಮಗೆ ಪರಿಸ್ಥಿತಿ ಬರುವಂಥ ಕಾರಣಗಳು ನಮಗೆ ಕಾಣಿಸ್ತಿದೆ ಇಲ್ಲಿ. ಸೊ ದ್ಯಾಟ್ಸ್ ವೈ ಇದನ್ನು ನಾವು ಒಂದು ಸ್ಟಾರ್ ಕೊಡಬೇಕಂದ್ರೆ ನಾವು ಕೊಡ್ತಿದ್ದೀರಿ ಇದಕ್ಕೆ 4 ಸ್ಟಾರ್ ರೇಟಿಂಗ್. ಓಕೆ, ಇದಕ್ಕಿಂತ ಏನಿಲ್ಲ. ಸೊ 4 ಸ್ಟಾರ್ ರೇಟಿಂಗ್ನ ನಾವಿಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀವಿ. ಇದಕ್ಕೆ ಬರೋಣ ಬೇರಿಶ್ ಎನ್ಗಲ್ಫಿಂಗ್. ಬೇರಿಶ್ ಎನ್ಗಲ್ಫಿಂಗ್ ಅಂದರೆ ಏನು? ಎನ್ಗಲ್ಫಿಂಗ್ ಅಂದರೆ ಅಗೇನ್ ತಿನ್ಬಿಡೋದು. ಬೇರಿಶ್ ಎನ್ಗಲ್ಫಿಂಗ್ ಅಂದರೆ ಏನು? ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಇದೆ. ಗ್ರೀನ್ ಕ್ಯಾಂಡಲ್ ಓಪನಿಂಗ್ ಎಲ್ಲಿ ಬರುತ್ತೆ? ಕೆಳಗಡೆ ಬರುತ್ತೆ. ಕ್ಲೋಸಿಂಗ್ ಎಲ್ಲಿ ಬರುತ್ತೆ? ಮೇಲೆ ಬರುತ್ತೆ. ರೆಡ್ ಕ್ಯಾಂಡಲ್ ಓಪನಿಂಗ್ ಬರುತ್ತೆ ಮೇಲ್ಗಡೆ, ಕ್ಲೋಸಿಂಗ್ ಬರುತ್ತೆ ಕೆಳಗಡೆ. ಇದು ನಿಮ್ಗೆ ಗೊತ್ತಿದೆ. ನಾವು ಗ್ರೀನ್ ಕ್ಯಾಂಡಲ್ ಎಷ್ಟಿತ್ತು ಅದಕ್ಕಿಂತ ದೊಡ್ಡದಾಗಿ ಫುಲ್ ಏನಾಗಿದೆ, ಕವರ್ ಮಾಡೋ ಥರ ಒಂದು ಫುಲ್ ಅದಕ್ಕೆ ಡಾಮಿನೆನ್ಸ್ ಮಾಡೋ ಥರ ತಿನ್ಬಿಡೋ ಥರ ಒಂದು ರೆಡ್ ಕ್ಯಾಂಡಲ್ ಬಂದ್ಬಿಟ್ಟಿದೆ ಅದು ಮುಂದೆ. ಸೊ ನೀವಲ್ಲಿ ಅರ್ಥ ಮಾಡ್ಕೊಬೇಕು ದ್ಯಾಟ್ ಯಾವ ರೀತಿ ಇಲ್ಲಿ ನಮಗೆ ಒಂದು ಬೇರಿಶ್ ಪ್ರೆಷರ್ ಕಾಣಿಸ್ತಿದೆ. ಕಂಪ್ಲೀಟ್ ಕ್ಯಾಂಡಲ್ನೇ ಮುಚ್ಚುವಂತಹ ನಮಗೆ ಒಂದು ಪರಿಸ್ಥಿತಿ ಇಲ್ಲಿ ನಮಗೆ ಕಾಣಿಸ್ತಿದೆ ಬೇರಿಶ್ ಎನ್ಗಲ್ಫಿಂಗ್ನಲ್ಲಿ. ಸೊ ಇದಕ್ಕೂ ಕೂಡ ನಾವು ಸ್ಟಾರ್ ಕೊಡಬೇಕಂದ್ರೆ ಎಷ್ಟು ಸ್ಟಾರ್ ಕೊಡ್ತಿದ್ವಿ? 4 ಸ್ಟಾರ್ ಕೊಡ್ತಿದ್ರಿ. ಸೊ ಇಲ್ಲಿನ ಬುಲಿಶ್ ಕಿಕ್ಕರ್ ಬಂದರೆ ನಮಗೆ ಜಾಸ್ತಿ ಎದುರ್ಕೊಬೇಕಾಗುತ್ತೆ, ಬೇರಿಶ್ ಕಿಕ್ಕರ್ ಬಂದರೆ ಜಾಸ್ತಿ ಎದುರ್ಕೊಬೇಕಾಗುತ್ತೆ. ಸೊ ಈ ಥರ ನೀವು ಅರ್ಥ ಮಾಡ್ಕೊಳ್ಳಿ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ. ನಾವು ಇಲ್ಲಿ ನಮಗೆ ಬರುತ್ತೆ ಇನ್ನೊಂದು ಥರ್ಡ್ ಪ್ಯಾಟರ್ನ್ ದಟ್ ಇಸ್ ಕಾಲ್ಡ್ ಬುಲಿಶ್ ಹರಾಮಿ, ಬೇರಿಶ್ ಹರಾಮಿ. ನಾವು ಇದು ಹಿಂದಿ ಶಬ್ದದಲ್ಲಿ ನಿಮಗೆ ಹರಾಮಿ ಅಂತ ಹೇಳ್ತಾರಲ್ಲ, ಬೈಯೋದು ಆದ ಹರಾಮಿ ಅಲ್ಲ. ಇದು ಹೆಸರು ಬಂದ್ಬಿಟ್ಟು ನಿಮಗೆ ಜಾಪನೀಸ್ ಹೆಸರಲ್ಲಿ ಕೊಟ್ಟಿರೋದು. ಓಕೆನಾ, ಇದು ಹರಾಮಿ ಅಂತಾರೆ. ದಿಸ್ ಇಸ್ ಅ ಜಾಪನೀಸ್ ನೇಮ್. ಜಾಪನೀಸ್ ನೇಮ್ ಅಂದರೆ ಏನು? ಜಾಪನೀಸ್ ನೇಮ್ ಜಪಾನಲ್ಲಿರೋರು ಕೊಟ್ಟಿರೋ ಭಾಷೆ ಇದು. ಓಕೆನಾ, ಹರಾಮಿ ಅಂದರೆ ಏನಪ್ಪ ಅಂದರೆ, ಹರಾಮಿ ಅಂದರೆ ಬುಲಿಶ್ ಹರಾಮಿ, ಬೇರಿಶ್ ಹರಾಮಿ ಕ್ಯಾಂಡಲ್ಸ್ಟಿಕ್ಸ್ ಅಂತ ಇನ್ನೇನಿಲ್ಲ. ಸಿಂಪಲ್ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ದಟ್ ನಿಮಗೆ ಒಂದು ಸೆಕೆಂಡ್. ಎಸ್, ನಿಮಗೆ ಇಮೇಜ್ ನೋಡ್ಕೊಳ್ಳಿ. ಹರಾಮಿ ಅಂದರೆ ಏನು? ಮದರ್ ಬೇಬಿ ಅಂತ ಅನ್ಕೊಬೋದು. ಒಂದು ಪ್ರೆಗ್ನೆಂಟ್ ತಾಯಿ ಹೆಂಗಿರ್ತಾರೆ ಆ ರೀತಿ. ಸೊ ಇದು ಬುಲಿಶ್ ಹರಾಮಿ ಅಂದರೆ ಏನು? ಬುಲಿಶ್ ಹರಾಮಿ ಅಂದರೆ ನಿಮಗೆ ಒಂದು ಗ್ರೀನ್ ಕ್ಯಾಂಡಲ್ ಒಂದು ಮಗು ಥರ ಹೊಟ್ಟೆಯಲ್ಲಿ ಹೊಡೆಯೋದು. ಓಕೆನಾ, ರೆಡ್ ಕ್ಯಾಂಡಲ್ ದೊಡ್ಡದಿದೆ, ಗ್ರೀನ್ ಕ್ಯಾಂಡಲ್ ಇವಾಗ ಹುಟ್ಟುತ್ತಿದೆ. ರೈಟ್, ಒಂದು ಟ್ರೆಂಡ್ ಚೇಂಜ್ ಆಗೋದಾಗಿರ್ಬೋದು, ಏನು ಒಂದು ಹೊಸ ಚೇಂಜಸ್ ಮಾರ್ಕೆಟ್ನಲ್ಲಿ. ಇಷ್ಟೊತ್ತವರೆಗೂ ಮಾರ್ಕೆಟ್ ಬೀಳ್ತಿತ್ತು, ಇವಾಗ ಹೊಸ ಚೇಂಜಸ್ ಬರೋಂಥರ ಒಂದು ಇಂಡಿಕೇಶನ್ ಏನಿದೆ ಇಲ್ಲಿ ನಮಗೆ ಬುಲಿಶ್ ಹರಾಮಿ ಕ್ಯಾಂಡಲ್ ಕೊಡುತ್ತೆ. ಬುಲಿಶ್ ಹರಾಮಿ ಅಂದರೆ ಏನು? ಮಾರ್ಕೆಟ್ ಫಾಲ್ ಆಗ್ತಾ ಇರುತ್ತೆ, ಇದೊಂದು ಹರಾಮಿ ಕ್ಯಾಂಡಲ್ ಬಂದು ನಮಗೆ ಇಂಡಿಕೇಟ್ ಮಾಡುತ್ತೆ ದಟ್ ಮಾರ್ಕೆಟ್ ಮೇಲೆ ಹೋಗುವಂತಹ ಸ್ವಲ್ಪ ಪರಿಸ್ಥಿತಿ ಕಾಣಿಸ್ತಿದೆ. ಸ್ವಲ್ಪ ನಮಗೆ ಇಟ್ ಈಸ್ ಇಂಡಿಕೇಟಿಂಗ್. ಸೊ ಸೇಮ್ ಅದೇ ಥರ ಬೇರಿಶ್ ಹರಾಮಿ ಅಂದರೆ ಏನು? ಒಂದು ಬುಲಿಶ್ ಟ್ರೆಂಡ್ ಇದೆ ಆ್ಯಂಡ್ ಸಣ್ಣದಾಗಿ ಒಂದು ರೆಡ್ ಕ್ಯಾಂಡಲ್ ಬರುತ್ತೆ ಇಂಡಿಕೇಟ್ ಮಾಡೋಕ್ಕೆ ದಟ್ ನಾನು ಕೂಡ ಒಂದು ಜೀವ, ನಾನು ಕೂಡ ಬೆಳೆಯೋಗೆ ಒಂದು ಪೊಟೆನ್ಷಿಯಲ್ ಇದೆ. ರೈಟ್, ಸೊ ಸೇಮ್ ಮಗು ಥರ ರೈಟ್ ಬೆಳೆಯುವಂಥ ಅದಕ್ಕೂ ಕೂಡ ಪೊಟೆನ್ಷಿಯಲ್ ಇರುತ್ತೆ ಸಿಕ್ಕಾಪಟ್ಟೆ. ಸೊ ಇಟ್ಸ್ ಅ ಸ್ಮಾಲ್ ರೆಡ್ ಕ್ಯಾಂಡಲ್, ಇವಾಗ ಹುಟ್ಟಿರೋ ರೆಡ್ ಕ್ಯಾಂಡಲ್, ಇದು ಇವಾಗ ಹುಟ್ಟಿರೋದು. ಮುಂದಕ್ಕೆ ಹೋಗ್ತಾ ಇದು ಕೂಡ ದೊಡ್ಡದಾಗೋ ಚಾನ್ಸಸ್ ಇದೆ. ಸೊ ಇದು ಜಸ್ಟ್ ಇಂಡಿಕೇಟಿಂಗ್ ಅಷ್ಟೇ, ಒಂದು ಸ್ವಲ್ಪ ಇಂಡಿಕೇಟ್ ಮಾಡೋಕ್ಕಷ್ಟೇ. ಇದನ್ನು ನಾವು ಬುಲಿಶ್ ಹರಾಮಿ, ಬೇರಿಶ್ ಹರಾಮಿ ಅಂತ ಹೆಸರು ಕೊಟ್ಬಿಟ್ಟು ಕರಿತೀವಿ. ಸೊ ಇದಕ್ಕೆ ಎಷ್ಟು ಸ್ಟಾರ್ ಕೊಡಬೇಕು ಮನೋಜ್? ಇಷ್ಟಕ್ಕೆ ಸ್ಟಾರ್ ಕೊಡಬೇಕಾ ನಾನು? ಇದಕ್ಕೆ ನಾನು ಕೊಡ್ತೀನಿ ಅರೌಂಡ್ 2 ಸ್ಟಾರ್ ರೇಟಿಂಗ್. ಇವೆರಡಕ್ಕೂ ಅಷ್ಟೊಂದೇನು ಪವರ್ಫುಲ್ ಇರೋಲ್ಲ ಇದು. ಓಕೆ, ಬಟ್ ಸ್ಟಿಲ್ ಕನ್ಸಿಡರ್ ಮಾಡಲೇಬೇಕು. ಸೊ ಅದಕ್ಕೆ ನಾನು ಇಲ್ಲಿ 2 ಸ್ಟಾರ್ ರೇಟಿಂಗ್ನ ಇಲ್ಲಿ ನಾನು ಕೊಡ್ತೀನಿ. ಇಲ್ಲಿಗೆ ನೋಡಿ ಪಿಯರ್ಸಿಂಗ್ ಲೈನ್ ಇದೆ. ಪಿಯರ್ಸಿಂಗ್ ಲೈನ್ ಏನಿದೆ ಇದು ಸ್ವಲ್ಪ ನಿಮಗೆ ಉಲ್ಟಂಪಲ್ಟಾ ಥರ ಕಾಣಿಸ್ಬೋದು. ಪಿಯರ್ಸಿಂಗ್ ಲೈನಲ್ಲಿ ಅಗೇನ್ ಅರ್ಥ ಮಾಡ್ಕೊ. ಪಿಯರ್ಸಿಂಗ್ ಲೈನ್ ಅಂದರೆ ಓಪನಿಂಗ್ ಕ್ಯಾಂಡಲ್ ರೆಡ್ ಕ್ಯಾಂಡಲಲ್ಲಿ ಬರುತ್ತೆ, ಮೇಲ್ಗಡೆ ಬರುತ್ತೆ, ಕ್ಲೋಸಿಂಗ್ ಕೆಳಗಡೆ ಬರುತ್ತೆ. ಗ್ರೀನ್ ಕ್ಯಾಂಡಲಲ್ಲಿ ಓಪನಿಂಗ್ ಇಲ್ಲಿ ಬರುತ್ತೆ, ಕ್ಲೋಸಿಂಗ್ ಇಲ್ಲಿ ಬರುತ್ತೆ. ಓಕೆ, ಸೊ ಓಪನಿಂಗ್ ಇಲ್ಲ ಆಯಿತು, ಕ್ಲೋಸಿಂಗ್ ಇಲ್ಲ ಆಯಿತು, ಮತ್ತು ಓಪನಿಂಗ್ ಇಲ್ಲ ಆಯಿತು, ಕ್ಲೋಸಿಂಗ್ ಇಲ್ಲ ಆಯಿತು. ಓಕೆ, ಒಂದು ಟ್ರೆಂಡ್ದು ಶಿಫ್ಟ್ ಆಗೋ ಥರ ಇದು, ಒಂದು ಟ್ರೆಂಡ್ ಶಿಫ್ಟ್ ಆಗೋ ಥರ ನಮ್ಗೆ ಇಲ್ಲಿ ಇಂಡಿಕೇಶನ್ ಕಾಣಿಸುತ್ತೆ. ಸೊ ಬುಲಿಶ್ ಹರಾಮಿಗಿಂತ ಪಿಯರ್ಸಿಂಗ್ ಲೈನಲ್ಲಿ ಏನಿದೆ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ಓಕೆ, ಬುಲಿಶ್ ಹರಾಮಿಗಿಂತ ಪಿಯರ್ಸಿಂಗ್ ಲೈನಲ್ಲಿ ಸ್ವಲ್ಪ ನಮಗೆ ಪವರ್ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ದ್ಯಾಟ್ ಮೀನ್ಸ್ ಸೊ ನಾವು ಪಿಯರ್ಸಿಂಗ್ ಲೈನ್ನ ಜಾಸ್ತಿ ಕನ್ಸಿಡರ್ ಮಾಡೋಕ್ಕಿದೆ ಟ್ರೆಂಡ್ ಶಿಫ್ಟಿಂಗ್ಗೆ. ಓಕೆ, ಡಾರ್ಕ್ ಕ್ಲೌಡ್ ಕವರ್ ಇದು ಅಷ್ಟೇ ಸೇಮ್ ಇದೆ. ಗ್ರೀನ್ ಕ್ಯಾಂಡಲ್ ಓಪನಿಂಗ್ ಕೆಳಗಡೆ, ಕ್ಲೋಸಿಂಗ್ ಮೇಲೆ. ರೆಡ್ ಕ್ಯಾಂಡಲ್ ಓಪನಿಂಗ್ ಎಲ್ಲಿ ಬರುತ್ತೆ? ಓಪನಿಂಗ್ ಮೇಲೆ ಬರುತ್ತೆ, ಕ್ಲೋಸಿಂಗ್ ಕೆಳಗಡೆ ಬರುತ್ತೆ. ಸೊ ಓಪನ್ ಇಲ್ಲ ಆಯಿತು, 5 ನಿಮಿಷದ ತನಕ ಇಲ್ಲಿ ಹೋಯಿತು, ದೆನ್ ಇಲ್ಲಿಗೆ ಜಂಪ್ ಆಯಿತು, ಹೆಂಗೆ ವಾಪಸ್ ಇಲ್ಲಿಗೆ ಬಂದ್ಬಿಡ್ತು. ಸೊ ಇದು ಇಂಡಿಯನ್ ಇಂಡಿಕೇಟ್ ಮಾಡುತ್ತೆ ನಮಗೆ, ಇದು ಇಂಡಿಕೇಟ್ಸ್ ಟ್ರೆಂಡ್ ಶಿಫ್ಟ್.
ಒಂದು ಟ್ರೆಂಡ್ ಶಿಫ್ಟ್ ಆಗುವಂತಹ ಪರಿಸ್ಥಿತಿ ನಮಗೆಲ್ಲ ಕಾಣಿಸ್ಬಹುದು ಅಂತ ಸ್ವಲ್ಪ ಇಂಡಿಕೇಟ್ ಮಾಡುತ್ತೆ. ನಾವು ಬುಲಿಶ್ ಹರಾಮಿ ಕೂಡ ಅದೇ ಇಂಡಿಕೇಟ್ ಮಾಡುತ್ತೆ, ಬೇರಿಶ್ ಹರಾಮಿ ಕೂಡ ಅದೇ ಇಂಡಿಕೇಟ್ ಮಾಡುತ್ತೆ. ಬಟ್ ಇದು ಪಿಯರ್ಸಿಂಗ್ ಲೈನ್ ಮತ್ತು ಡಾರ್ಕ್ ಕ್ಲೌಡ್ ಕವರ್ ಏನು ಮಾಡುತ್ತೆ, ಸ್ವಲ್ಪ ಡೀಟೇಲ್ ಆಗಿಡುತ್ತೆ, ಇನ್ನೂ ಸ್ವಲ್ಪ ನಮಗೆ ಪವರ್ಫುಲ್ ವೇನಲ್ಲಿ ಹೇಳುತ್ತೆ. ಸೊ ಅದಕ್ಕೆ ನಾವು ಇದಕ್ಕೆ ಕೊಡೋಣ 3 ಸ್ಟಾರ್ ರೇಟಿಂಗ್. ಇದು ಕೂಡ 3 ಸ್ಟಾರ್ ರೇಟಿಂಗ್. ಇದು ಭಾಳ ಇಂಪಾರ್ಟೆಂಟ್ ಆಗೋಗುತ್ತೆ. ಓಕೆ, ಆ್ಯಂಡ್ ಲಾಸ್ಟ್ ನಾವು ಡಿಸ್ಕಸ್ ಮಾಡೋಣ ಟ್ವೀಸರ್ ಬಾಟಮ್ ಮತ್ತು ಟ್ವೀಸರ್ ಟಾಪ್. ಸಿಂಪಲ್, ಇದೇನಿಲ್ಲ. ಟ್ವೀಸರ್ ಬಾಟಮ್ ಟ್ವೀಸರ್ ಟಾಪ್ನಲ್ಲಿ ಏನಾಗುತ್ತೆ, ಟ್ವೀಸರ್ ಬಾಟಮ್ನಲ್ಲಿ ಯಾವುದೇ ಥರ ನಿಮಗೆ ವಿಕ್ ಕಾಣಿಸಲ್ಲ, ಟ್ವೀಸರ್ ಟಾಪಲ್ಲಿ ಯಾವುದೇ ಥರ ನಿಮಗೆ ವಿಕ್ ಕಾಣಿಸಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್, ಅಷ್ಟು ಇನ್ನೇನಿಲ್ಲ. ಆ್ಯಂಡ್ ನಾವು ನಿಮಗೆ ಗೊತ್ತು, ರೆಡ್ ಕ್ಯಾಂಡಲಲ್ಲಿ ಓಪನಿಂಗ್ ಮೇಲಿರುತ್ತೆ, ಕ್ಲೋಸಿಂಗ್ ಕೆಳಗಡೆ ಇರುತ್ತೆ. ಗ್ರೀನ್ ಕ್ಯಾಂಡಲ್ ಓಪನಿಂಗ್ ಕೆಳಗಡೆ ಇರುತ್ತೆ, ಕ್ಲೋಸಿಂಗ್ ಮೇಲಿರುತ್ತೆ. ರೈಟ್, ನಿಮ್ಗೆ ಅರ್ಥ ಆಗ್ತಿಲ್ಲ ಇದು ಓಪನಿಂಗ್ ಕ್ಲೋಸಿಂಗ್ ಅಂದರೆ ಫಸ್ಟ್ ವೀಡಿಯೋ ಹೋಗಿ ನೋಡಿ. ಫಸ್ಟ್ ವೀಡಿಯೋ ಅಲ್ಲ, ನಿಮಗೆ ಥರ್ಡ್ ವೀಡಿಯೋ ಇನ್ ದಿಸ್ ಪ್ಲೇ ಲಿಸ್ಟ್ ನೀವು ಹೋಗಿ ನೋಡಿದ್ರೆ ನಿಮಗೆ ಕ್ಯಾಂಡಲ್ಸ್ಟಿಕ್ಸ್ ಬಗ್ಗೆ ನಾನು ಏನು ಹೇಳ್ಕೊಟ್ಟಿನಿ ಅಲ್ಲಿಂದ ನಿಮಗೆ ಅರ್ಥ ಆಗುತ್ತೆ. ನಾವು ಓಪನಿಂಗ್ ಇಲ್ಲ ಆಯಿತು, ಕ್ಲೋಸ್ ಇಲ್ಲ ಆಯಿತು, ಮತ್ತೆ ಓಪನಿಂಗ್ ಇಲ್ಲ ಆಯಿತು, ಕ್ಲೋಸ್ ಇಲ್ಲ ಹೋಯಿತು. ಸೊ ಇಲ್ಲೇನು ಚೇಂಜಸ್ಸೇ ಆಗಿಲ್ಲ, ಇಲ್ಲಿ ದೇರ್ ಇಸ್ ನೋ ಚೇಂಜಸ್ ಹ್ಯಾಪೆಂಡ್. ಓಕೆ, ಸೊ ಅದಕ್ಕೆ ಇದು ಟ್ವೀಸರ್ ಬಾಟಮ್. ಸೊ ಟ್ವೀಸರ್ ಬಾಟಮ್ ಮತ್ತು ಟ್ವೀಸರ್ ಟಾಪ್ ಆಲ್ಮೋಸ್ಟ್ ಸೇಮ್ ಅಷ್ಟೇ, ಇನ್ನೇನಿಲ್ಲ. ಜಸ್ಟ್ ಒಂದು ವಿಕ್ದೊಂದು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಓಕೆ, ದರ್ ಇಸ್ ನಥಿಂಗ್ ಮಚ್ ಡಿಫ್ರೆನ್ಸ್ ಹಿಯರ್. ಇಲ್ಲೂ ಕೂಡ ಓಪನಿಂಗ್ ಇಲ್ಲ ಆಗುತ್ತೆ, ಕ್ಲೋಸಿಂಗ್ ಇಲ್ಲ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಗ್ರೀನ್ ಕ್ಯಾಂಡಲ್ ಓಪನಿಂಗ್ ಇಲ್ಲಿ, ಕ್ಲೋಸಿಂಗ್ ಇಲ್ಲಿ. ಸೊ ಎಲ್ಲಿಂದ ಶುರು ಆಯಿತು ಅಲ್ಲಿಗೆ ಬಂದು ನಿಂತ್ಕೊಂತು. ಇಲ್ಲ ಅರ್ಥ ಮಾಡ್ಕೊಂಡ್ರೆ ಇದು ಕೂಡ ಟ್ರೆಂಡ್ ಶಿಫ್ಟಿಂಗಿಗೆ ಬಹಳ ಇಂಡಿಕೇಟ್ ಆಗುತ್ತೆ. ಓಕೆನಾ, ಟ್ರೆಂಡ್ ಶಿಫ್ಟಿಂಗಿಗೆ ಅಥವಾ ಫೇಕ್ ಬ್ರೇಕ್ಔಟ್ ಇಲ್ಲ, ಫೇಕ್ ನಿಮಗೆ ಬ್ರೇಕ್ಔಟ್ಸ್ಗಳು ಬರುತ್ತಲ್ಲ, ಮುಂದಕ್ಕೆ ಹೇಳ್ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ. ಆ ಫೇಕ್ ಬ್ರೇಕ್ಔಟ್ನಲ್ಲಿ ನಿಮಗೆ ಈ ಟ್ವೀಸರ್ ಟಾಪ್ ಟ್ವೀಸರ್ ಬಾಟಮ್ ಪ್ಯಾಟರ್ನ್ಸ್ ಏನಿದೆ ಬಹಳ ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಇದು ಇವತ್ತಿನ ಡಬಲ್ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್. ವೀಡಿಯೋ ಆಗೋಯ್ತಾ? ವೀಡಿಯೋ ಇನ್ನೂ ಆಗಿಲ್ಲ, ಬಿಕಾಸ್ ಇದೇ ವೀಡಿಯೋದಲ್ಲಿ ನಾವು ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ ಬಗ್ಗೆ ಕೂಡ ಮಾತಾಡ್ತೀವಿ. ನೋಡಿ, ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ಸ್ ಎಷ್ಟೊಂದು ಥರ ಇದೆ, ಬಟ್ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ಕೊಡ್ತೀನಿ. ಇಂಪಾರ್ಟೆಂಟ್ ಯಾವ್ಯಾವುದಿದೆ ಸಿಂಪಲ್ ಅರ್ಥ ಮಾಡ್ಕೊಂಡು, ಇಂಪಾರ್ಟೆಂಟ್ ಯಾವ್ಯಾವುದಿದೆ ಅಂತ. ಇಂಪಾರ್ಟೆಂಟ್ ಬಂದಾಗ ನಮಗೆ ನಾವು ಅರ್ಥ ಮಾಡ್ಕೊಂಡು, ನೋಡಿ ಇದು ಮದರ್ ಬೇಬಿ ಕ್ಯಾಂಡಲ್ ನಾವು ಅರ್ಥ ಮಾಡ್ಕೊಂಡು, ದಟ್ ಈಸ್ 3 ಬ್ಲ್ಯಾಕ್ ಕ್ರೋಸ್. ನೋಡಿ, ಚಾರ್ಟ್ ಪ್ಯಾಟರ್ನ್ ಬಗ್ಗೆ ನಾವು ಬರೋಣ ಲೇಟರ್, ಬಟ್ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಒನ್ಸ್ ಪ್ರೈಸ್ ಇಲ್ಲಿ ಮೇಲೆ ಈ ಥರ ಹೋಗ್ತಾ ಇರುತ್ತೆ, ಆ್ಯಂಡ್ ನಾವು ಈ ಥರ ಸಡನ್ನಾಗಿ 3 ಕೂಡ ಒಂದೇ ಥರ ಕ್ಯಾಂಡಲ್ಸ್ ನಮಗೆ ಲೈನ್ ಬೈ ಲೈನ್ ಕಾಣಿಸಿದಾಗ ಇದನ್ನು ನಾವು ಕರಿತೀವಿ 3 ಬ್ಲ್ಯಾಕ್ ಕ್ರೋಸ್ ಅಂತ. 3 ಕಪ್ಪು ಕಾಗೆಗಳು. ಓಕೆನಾ, ಸಾರಿ ಫಾರ್ ದ ಮಿಸ್ಪ್ರೊನೌನ್ಸಿಯೇಷನ್. ಸೊ ಈ ಥರ ಇದ್ದಾಗ ನಮಗೇನು ಇಂಡಿಕೇಟ್ ಮಾಡುತ್ತೆ, ಬೇರಿಶ್ ಪ್ರೆಷರ್ ಇಂಡಿಕೇಟ್ ಮಾಡುತ್ತೆ, ಬಿಕಾಸ್ ದಿಸ್ ಇಂಡಿಕೇಟ್ಸ್ ಮಾರ್ಕೆಟ್ ಟು ಫಾಲ್ ಡೌನ್. 3 ಕ್ಯಾಂಡಲ್ ಸತತವಾಗಿ ಸೇಮ್ ಥರ ನಮಗೆ ಕ್ಯಾಂಡಲ್ಸ್ ಬರೆದಾಗ ನಾವು ಇದನ್ನು 3 ಬ್ಲ್ಯಾಕ್ ಕ್ರೋಸ್ ಅಂತ ಕರಿತೀವಿ. ಬಹಳ ಒಳ್ಳೆ ಬೇರಿಶ್ ಪ್ರೆಷರ್ ಕ್ರಿಯೇಟ್ ಮಾಡುತ್ತಿದ್ದು ಮಾರ್ಕೆಟ್ನಲ್ಲಿ. ಈ ಕ್ಯಾಂಡಲ್ಸ್ ಸೈಜಿನ ದೊಡ್ಡದಿತ್ತು ಒಂದು ಇನ್ನೂ ಸ್ವಲ್ಪ ಬೇರಿಶ್ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಎಷ್ಟೊಂದು ಜನ ಬಯಸ್ನ ಕೂರಿಸುವಂತಹ ಶಕ್ತಿ ಕೂಡ ಇದಕ್ಕೆ ಇರುತ್ತೆ, ಸೆಲ್ಲರ್ಸ್ಗೆ. ಸೊ ಅದಕ್ಕೆ ಈ ಕ್ಯಾಂಡಲ್ಸ್ನ ನಾವು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಇದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ. 3 ಬ್ಲ್ಯಾಕ್ ಕ್ರೋಸ್. ಓಕೆ, ಇನ್ನೊಂದು ಪ್ಯಾಟರ್ನ್ ಬಗ್ಗೆ ಕೂಡ ಅರ್ಥ ಮಾಡ್ಕೊಂಡು, ಇನ್ನೊಂದು ಪ್ಯಾಟರ್ನ್ ಬರುತ್ತೆ, ದಟ್ ಈಸ್ 3 ವೈಟ್ ಸೋಲ್ಜರ್ಸ್ ಅಂತ. 3 ವೈಟ್ ಸೋಲ್ಜರ್ ಕೂಡ ಏನಿಲ್ಲ, ನೀವು ಇಲ್ಲಿ ನೋಡ್ಬೋದು, ಸೇಮ್ ಇದೇ ಥರ 3 ವೈಟ್ ಸೋಲ್ಜರ್ಸ್. ಪ್ಯಾಟರ್ನ್ ಏನು ಬರುತ್ತೆ ನಮಗೆ, ಪ್ಯಾಟರ್ನ್ ಇಲ್ಲಿ ಡೌನ್ ಫಾಲಿಂಗ್ ಬರ್ತಾ ಇರುತ್ತೆ, ಆ್ಯಂಡ್ ಸಡನ್ ಆಗಿ ನಮಗೆ 3 ಈ ಥರ ಕ್ಯಾಂಡಲ್ಸ್ ಕಾಣಿಸಿದಾಗ ನಮಗೆ ಮಾರ್ಕೆಟ್ ಮೇಲೆ ಹೋಗೋ ಸಿಗ್ನಲ್ ನಮಗೆ ಕಾಣಿಸುತ್ತೆ ಚೆನ್ನಾಗಿ. ಇದು ಕೂಡ ಒಂದೇ ಥರ ಕ್ಯಾಂಡಲ್ 3 ಸತತವಾಗಿ ಇದೇ ಥರ ಕ್ಯಾಂಡಲ್ ಬಂತು ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ರೇಂಜ್ನಲ್ಲಿ ಇದು ಕ್ಯಾಂಡಲ್ನ ಮೇಲೆ ಎತ್ತಬೇಕಂದ್ರೆ ಎಷ್ಟು ಜನ ಬೈಯರ್ಸ್ ಇರಬೇಕಲ್ಲಿ. ನಿಮ್ಗೆ ಆಲ್ರೆಡಿ ನಿಮಗೆ ಈ ಬೈಯಿಂಗ್ ಸೆಲ್ಲಿಂಗ್ ಪ್ರೈಸ್ ಯಾವ ರೀತಿ ಚೇಂಜ್ ಆಗಲ್ಲ ಅಂದರೆ ಸೆಕೆಂಡ್ ವೀಡಿಯೋ ಹೋಗಿ ನೋಡಿ, ನಿಮಗಲ್ಲೇ ಗೊತ್ತಾಗುತ್ತೆ. ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ಪ್ಲೇಲಿಸ್ಟ್ ಭಾಳ ಇಂಪಾರ್ಟೆಂಟ್. ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದು 3 ವೈಟ್ ಸೋಲ್ಜರ್ಸ್ ಪ್ಯಾಟರ್ನ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಸಿಂಪಲ್ ಡಬಲ್ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಮದರ್ ಬೇಬಿ ಕ್ಯಾಂಡಲ್ ಬಗ್ಗೆ ಕೂಡ ಅರ್ಥ ಮಾಡ್ಕೊಂಡು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಂಡು ಚಾರ್ಟ್ ಪ್ಯಾಟರ್ನ್ ಬಗ್ಗೆ. ನಾವು ಚಾರ್ಟ್ ಪ್ಯಾಟರ್ನ್ ಬಗ್ಗೆ ಅರ್ಥ ಮಾಡ್ಕೊಂಡು ಭಾಳ ಇಷ್ಟ. ಏನಕ್ಕಂದರೆ ನೋಡಿ, ನೀವು ಇಷ್ಟೊತ್ತಾಗ ಕಲ್ತೀವಿ 1 ಕ್ಯಾಂಡಲ್ 2 ಕ್ಯಾಂಡಲ್ 3 ಕ್ಯಾಂಡಲ್ ಕಲ್ತೀವಿ. ನಾವು ಕಂಪ್ಲೀಟ್ ಚಾರ್ಟೇ ಈ ಥರ ಆಗಬೇಕಂದ್ರೆ ಇದು ಒಂದು ಕಂಪ್ಲೀಟ್ ಪ್ಯಾಟರ್ನ್. ಇದು ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಯಾಟರ್ನ್. ನಾವು ಇದು ಯಾವ ಥರ ಪ್ಯಾಟರ್ನ್ ಆಗಿರ್ಬೋದು, ಇದನ್ನು ನಾವು ಕಲಿಯೋಣ. ನಾವು ದಿಸ್ ಇಸ್ ಸ್ವಲ್ಪ ನೋಡೋಕ್ಕೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಥರ ಅನಿಸುತ್ತಿದ್ದು ಎಷ್ಟೊಂದು ಜನ ಪ್ರೈಸ್ ಆ್ಯಕ್ಷನ್ ಮಾಡೋರಿಗೆ. ಸೊ ಇದು ಈ ಥರ ಪ್ಯಾಟರ್ನ್. ಸೊ ಈ ಥರ ಎಷ್ಟೊಂದು ಪ್ಯಾಟರ್ನ್ಸ್ಗಳು ಬರುತ್ತೆ, ಹೋಗ್ತಾ ನಾವು ಅದನ್ನು ಪ್ಯಾಟರ್ನ್ಸ್ನ ಕಲಿಯೋಣ ಮಾರ್ಕೆಟ್ನಲ್ಲಿ. ಬಾಕಿ ಇವತ್ತು ಟ್ರೇಡ್ ಏನಿದೆ ನೋಡೋಣ, ಟ್ರೇಡ್ ನಡೆಯುತ್ತೋ ಸಿಗುತ್ತೋ ಇಲ್ವೋ ಅಂತ. ವಿಲ್ ಲುಕ್ ಫಾರ್ ಅ ಟ್ರೇಡ್. ಬಾಕಿ ಆಪ್ಷನ್ಸ್ ಏನು ನೋಡ್ಕೊಂಡು ನಾವು ಟ್ರೇಡ್ ಮಾಡೋದು, ನಾವೇ ಥರ ಚಾರ್ಟ್ನ ಯೂಸ್ ಮಾಡಲ್ಲ. ಬಾಕಿ ನಿಮಗೂ ಆಪ್ಷನ್ಸ್ ಏನು ಕಲಿಬೇಕಂದ್ರೆ ನೀವು ಡೆಫಿನೆಟ್ಲಿ ನನಗೆ ಇಲ್ಲಿ ಕೆಳಗಡೆ ಬರೋ ನಂಬರ್ಗೆ ನೀವು ಡೆಫಿನೆಟ್ಲಿ ಮೆಸೇಜ್ ಮಾಡ್ಬೋದು. ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್. ಕ್ಯಾಂಡಲ್ಸ್ ಚಾರ್ಟ್ ಪ್ಯಾಟರ್ನ್ಸ್ ಬಗ್ಗೆ ಕಲಿಯೋಣ, ನಾಳಿನ ಕ್ಲಾಸಸ್ನಲ್ಲಿ ಸಿಗೋಣ. ಈ ಫ್ರೀ ಕೋರ್ಸ್ನ ಏನು ಬರ್ತದೆ ಇದನ್ನು ನೀವು ರೆಸ್ಪೆಕ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೆಕ್ಸ್ಟ್ ಯಾರು ಹೇಳ್ಬಾರ್ದು, ನಂಗೆ ಯಾರು ಫ್ರೀಯಾಗಿ ಹೇಳ್ಕೊಡಲ್ಲ, ಎಲ್ಲರೂ ದುಡ್ಡು ಚಾರ್ಜ್ ಮಾಡಿದೆ. ನೋಡಿ, ಬೇಸಿಕ್ಗೆ ಯಾರು ದುಡ್ಡು ಚಾರ್ಜ್ ಮಾಡೋ ಅವ್ರಿಗಿಂತ ಏನು ಹೇಳೋಕ್ಕಾಗಲ್ಲ ಬಿಡಿ ಅವ್ರಿಗೆ. ಸೊ ಬಟ್ ಸ್ಟಿಲ್ ನೀವು ಅರ್ಥ ಮಾಡ್ಕೊಂಡು ಬೇಸಿಕ್ಗೆ ನೀವು ದುಡ್ಡು ಕೊಡೋಕೆ ಹೋಗ್ಬಿಡಿ. ಬೇಸಿಕ್ ಎಲ್ಲ ಫ್ರೀ ಆಗಿ ಸಿಗುತ್ತೆ ನಿಮಗೆ, ಫ್ರೀ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಫ್ರೀ ಆಗಿ ಸಿಗುತ್ತೆ, ನೀವು ಕಲಿಬೋದು. ಓಕೆನಾ? ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್. ಅಂಟಿಲ್ ದೆನ್, ಬೈ.